ಹರಿಯಾಣದ ಚುನಾವಣೆ ಅತ್ಯಂತ ಎಕ್ಸೈಟಿಂಗ್ ರೋಚಕ ಹಂತಕ್ಕೆ ತಲುಪ್ತಾ ಇದೆ. ಕಾರಣ ನೀವು ಗಮನಿಸ್ತಾ ಇದ್ರೆ 39ಕ್ಕೆ ಕುಸಿತಾ ಇದೆ ಕಾಂಗ್ರೆಸ್ನ ಲೀಡ್. ರಿಸಲ್ಟ್ ಟ್ರೆಂಡ್ ನಲ್ಲಿ ಭಾರಿ ಚೇಂಜಸ್ ಆಗ್ತಾ ಇದೆ. ಜಸ್ಟ್ ಒಂದು 15 ಮಿನಿಟ್ಸ್ ಅಲ್ಲಿ ಆಗಿರುವಂತಹ ಚೇಂಜ್ ಇದು. ಈಗಿನ ಟ್ರೆಂಡ್ ಪ್ರಕಾರ ಬಿಜೆಪಿಯಲ್ಲಿ ಹ್ಯಾಟ್ರಿಕ್ ಕನಸು ಮತ್ತೊಮ್ಮೆ ಚಿಗುರ್ತಾ ಇದೆ. ಹರಿಯಾಣದಲ್ಲಿ ಭರ್ಜರಿ ಟ್ವಿಸ್ಟ್ ಅರ್ಧ ಗಂಟೆನಲ್ಲಿ ಆಗಿರೋ ಬದಲಾವಣೆ ಇದು, ಕೇವಲ ಅರ್ಧ ಗಂಟೆನಲ್ಲಿ. ಇದೇ ಪಾಯಿಂಟ್ ಮೇಲೆ ಡಿಬೇಟ್ ಮುಂದುವರಿಸೋಣ. ಅಶ್ವಥ್ ನಾರಾಯಣ್ರೆ, ಒನ್ ಸೈಡ್ ಮ್ಯಾಚ್ ಹೋಗ್ತಾ ಇತ್ತು, ಈಗ ನೋಡಿದ್ರೆ ನೇಲ್ ಬೈಟಿಂಗ್ ಮ್ಯಾಚ್ ಕಡೆಗೆ ರಿಸಲ್ಟ್ ನ ಟ್ರೆಂಡ್ ಕಾಣಿಸ್ತಾ ಇದೆ ಅಂತ. ನೋಡಿ, ಈ ಸ್ಥಳೀಯ ಚುನಾವಣೆಗಳು ಏನು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇದು 90 ಕ್ಷೇತ್ರದಲ್ಲಿ ನಡೆಯುವಂತ ಎಲೆಕ್ಷನ್ ರಿಸಲ್ಟ್ ಇದು. ಒಂದೊಂದು ಜಿಲ್ಲೆಗಳಲ್ಲೂ ಕೆಲವು ಒಂದು ಕೌಂಟಿಂಗ್ ಅಲ್ಲಿ ವ್ಯತ್ಯಾಸಗಳಾಗ್ತವೆ, ಒಂದೊಂದು ಜಿಲ್ಲೆಗಳಲ್ಲಿ ಕೌಂಟಿಂಗು ವ್ಯತ್ಯಾಸ ಆಗಿದೆ. ಈಗ ಮಂಗಳೂರು ತಗೊಂಡಾಗ ಬಿಜೆಪಿ ಲೀಡ್ ಬಂದ್ಬಿಡ್ತದೆ, ಉಡುಪಿ ತಗೊಂಡಾಗ ಬಿಜೆಪಿ ಲೀಡ್ ಬಂದು, ಬೆಳಗಾಂ ತಗೊಂಡಾಗ ಬಿಜೆಪಿ ಲೀಡ್ ಬರ್ತದೆ, ಹಳೆ ಮೈಸೂರು ಭಾಗ ತೆಗೆದುಕೊಂಡಾಗ JDS ಕಾಂಗ್ರೆಸ್ ಬರ್ತದೆ. ಜಿಯೋಗ್ರಫಿಕಲಿ ಕೆಲವು ಡಿಫ್ರೆನ್ಸ್ ಇರುತ್ತೆ. ಆ ಥರ ಹರಿಯಾಣದಲ್ಲೂ ಇದು ಕೆಲವೊಂದು ಆಗಿರ್ತಕ್ಕಂಥ. ನೀವು ಇಲ್ಲಿ ಏಕ್ದಮ್ ನಾವು ಚರ್ಚೆ ಮಾಡಿದ ಅರ್ಧ ಗಂಟೆನಲ್ಲೆಲ್ಲ ಈ ರೀತಿ ರಿಸಲ್ಟ್ ಅಂದ್ರೆ ಇದೆಲ್ಲವೂ ಇನ್ನು ಲೀಡಿಂಗು ಮತ್ತು ಕೌಂಟಿಂಗ್ ಅಲ್ಲಿ ಇರ್ತದೆ. ಇದು ಡಿಕ್ಲೇರ್ಡ್. ನನಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನೆನಪು ಬರ್ತಾ ಇದೆ. ಬೆಂಗಳೂರು ಸೆಂಟ್ರಲ್ PC ಮೋಹನ್ ಕೊನೆ ತನಕ ಮುಗದೆ ಹೋಯ್ತು ಅಂತಾನೆ ಇದ್ದಿದ್ದು. ಮಾದೇವಪುರ ಬೂತ್ ಓಪನ್ ಆಗ್ತಿದ್ದಂಗೆ ಓಪನ್ ನಂಬರ್ಸ್ ಬಂತು. ಹಂಗೆ ಯಾರು ಪರಬೇಕಾದ್ರೂ ಯಾರು ಪರವಾಗಬೇಕಾದ್ರೂ ಆಗ್ಬೋದು. ಅದು ಬ್ಯೂಟಿ ಆಫ್ ಡೆಮೋಕ್ರಸಿ. ನೋಡೋಣ, ಇನ್ನು ಇದು ನೀವೇನೇ ತಗೊಂಡ್ರು 12:30 1 ಗಂಟೆ ಕ್ರಾಸ್ ಆಗ್ಬೇಕು. ಅಷ್ಟರಲ್ಲಿ 60 to 70% ಬಂದೆ. ಜಮ್ಮು ಕಾಶ್ಮೀರದ್ದು ಐ ಥಿಂಕ್ ರಿಸಲ್ಟ್ ಲೇಟ್ ಆಗುತ್ತೆ ಯಾವಾಗ್ಲೂ ಅಂತ ಒಂದು ಅಲ್ವಾ, ಹಾಗೆ ಆ ತರ ಏನಾದ್ರು ಇದೆಯಾ? ಈಗ ಏನು EVM ಇರೋದ್ರಿಂದ ಲೇಟ್ ಇಲ್ಲ. ಮೊದಲು ಮ್ಯಾನ್ಯುವಲ್ ಕನೆಕ್ಟ್ ಇದ್ರು, EVM ಎಲ್ಲ ಕಡೆ ವರ್ಕ್ ಔಟ್ ಸೇಮ್ ಅಲ್ವಾ, ಬಟನ್ ಒತ್ತಿ ಸಾಕು ರಿಸಲ್ಟ್ ಬಂದ್ಬಿಡ್ತದೆ. ಅಲ್ಲ, ಬಟ್ ಬೆಳಿಗ್ಗೆಯಿಂದನೂ ನಾವು ನೋಡ್ತಾ ಇರೋದು ಹರಿಯಾಣದು ಬಂದು ಫಾಸ್ಟ್ ಜಮ್ಮು ಕಾಶ್ಮೀರದ ಬರಲಿಲ್ಲ. ಇಲ್ಲ, ಈಗೇನು ಡಿಫ್ರೆನ್ಸ್ ಬರಲ್ಲ. ಮೊದಲು ಈಗೇನು ಇದನ್ನೆಲ್ಲ ಉಂಟಲ್ಲ, ಲೇಟ್ ಆಗ್ಬೋದು. ಯಾವುದು ಎಲೆಕ್ಟ್ರಾನಿಕ್ ಮೆಷಿನ್, ಈ ಓಟ್ ಆದ್ಮೇಲೆ ಬೂತ್ ಇದು ಉಂಟಲ್ಲ ಪೆಟ್ಟಿಗೆ, ಅದನ್ನು ತಗೊಂಡು ಹೋಗ್ಲಿಕ್ಕೆ ದೂರ ತಗೊಂಡು ಹೋಗ್ಲಿಕ್ಕೆ ಲೇಟ್ ಆಗ್ಬೋದು, ಟ್ರಾಫಿಕ್ ಎಲ್ಲ ಚೆನ್ನಾಗಿ. ಬಟ್ ಒಂದ್ಸಲ ನೀವು ಕ್ರೋಡಿ ಒಂದು ಕಡೆಯಲ್ಲಿ ಎಲ್ಲ ಒಟ್ಟಾದ ಮೇಲೆ ಬಾಕ್ಸ್ಗಳು ಮತ್ತೆ ಕೌಂಟಿಂಗ್ ಒಂದೊಂದು ಸೇಮ್. ಅದು ಬೆಂಗಳೂರು ಇರಲಿ, ಡೆಲ್ಲಿ ಇರಲಿ, ಎಲ್ಲ ಕಡೆಯಲ್ಲಿ ಒಂದೇ. ಅದೇ ಆಕ್ಚುಲಿ ಕೌಂಟಿಂಗ್ ಎಲೆಕ್ಟ್ರಾನಿಕ್ ಮಿಷಿನ್ ಅಲ್ಲ. ಮೊದಲು ಮ್ಯಾನ್ಯುವಲ್ ಕೌಂಟರ್ ಬುದ್ಧಿವಂತರು ಫಾಸ್ಟ್ ಕೌಂಟ್ ಮಾಡ್ತಾರೆ, ಕೆಲವರು ಪಾಪದವರು ಸ್ವಲ್ಪ ಇದಿರುವವರು ಬ್ಯಾಕ್ವರ್ಡ್ ಸ್ಟೇಟ್ಗಳು ಹಿನ್ನಡೆ ಇರ್ತದೆ ಅಂತೆಲ್ಲ ಇರ್ಬೋದು. ನಮ್ಮ ಚರ್ಚೆಯ ಆಂಗಲ್ಗಳು ನೋಡಿ ಸರ್ ಹೆಂಗ್ ಬದಲಾಗ್ಬಿಡುತ್ತೆ ಅಂತಂದ್ರೆ, ನೋಡಿ ಇಲ್ಲಿ ತನಕ ನಾವು ಬಿಜೆಪಿಯ ಈ ಸೋಲಿಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆನೇ ಚರ್ಚೆ ಮಾಡಿದ್ವಿ ಇಷ್ಟ ತನಕ. ಈಗ ಏನ್ ಮಾಡ್ಬೇಕು ಅಂತ ನಾಗರಾಜ್ ಯಾದವ್ ನೀವೇ ಹೇಳಿ. ನಾನು ಹೇಳ್ತೀನಿ ಕೇಳಿ, ಚರ್ಚೆ ಹಂಗೆ ಮುದುವರಿಬೇಕು, ಯಾಕಂದ್ರೆ ಸೋಲ್ ಗ್ಯಾರಂಟಿ. ಇದು ಇದಕ್ಕೆ ಒಳ್ಳೆ ಕಥೆ ಆಯ್ತಲ್ಲ. ಇಲ್ಲಿ ತನಕ ನಾವು ಸ್ಪೋರ್ಟಿಂಗ್ ಆಗಿ ತಗೊಳ್ಳಿ. ಇಲ್ಲಿ ತನಕ ನಾವು ಟ್ರೆಂಡ್ ಮೇಲೆ ಮಾತಾಡ್ತೀರಾ. ಯಾಕೋ ನಿಮ್ ಒಂಥರ ನಾನು ಮಾತಾಡೋದು ಸೆಂಟರ್ ಮಾತಾಡ್ಬೇಕು, ಸ್ವಲ್ಪ ಕೇಳ್ಕೊಳ್ರಿ. ಏನ್ ಹೇಳ್ಬೇಕಂದ್ರೆ ಫ್ಲೋನೇ ಕಟ್ ಮಾಡಿ ನೀವು ಮಾತಾಡೋ ಸೆಂಟರ್ ಮಾತಾಡಿ. ನಮ್ದೇ ಎಲ್ಲ ಟೈಮ್. ವೆರಿ ಗುಡ್. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಆವು ಏಣಿ ವಿಚಾರ ನಡೀತದೆ, ಬೈಪೋಲರ್ ಎಲೆಕ್ಷನ್ಗಳು ನಡೆದಿದೆ, ನೇರವಾದಂಥ ಫೈಟ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್ ನಡೆದಿರೋದ್ರಿಂದ ಕೆಲವು ಬೂತ್ಗಳು ಬಂದ ಸಂದರ್ಭದಲ್ಲಿ ಒಂದೊಂದು ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಒಂದು ರಾಜ್ಯದಲ್ಲಿ ಇರಬೇಕಾದ್ರೆ ಒಂದೊಂದು ಭಾಗದಲ್ಲಿ, ಈಗ ಇವ್ರು ಹೇಳಿದಂಗೆ ನಾರ್ತ್ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಅವ್ರು ಸ್ಕೋರ್ ಮಾಡ್ತಾಯಿದ್ರು, ಮಧ್ಯ ಕರ್ನಾಟಕದಲ್ಲಿ ಕೋರ್ ಈ ಸಲ ಅವ್ರು ಸ್ವಲ್ಪ ಹಿನ್ನಡೆ ಆಯ್ತಲ್ಲಿ. ಹಾಗಾಗಿ ಅವರು ಅಧಿಕಾರ ಕಳ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಆ ರೀತಿ ಎವ್ರಿ ಎಲೆಕ್ಷನ್ ಅವ್ರದ್ದೇ ಅಂತ ವೋಟ್ ಬ್ಯಾಂಕ್ಗಳಿರ್ತಕ್ಕಂಥ ಜಾಗಗಳಿರ್ತವೆ. ಉದಾಹರಣೆಗೆ ಬೆಂಗಳೂರೇ ತಗೊಳ್ಳೋಣ. ಪುಲ್ಕೇಶ್ ನಗರ ತಗೊಂಡ್ರೆ BJPಯಲ್ಲಿ ಎಲ್ಲ ಒಂದು ಸಿಂಗಲ್ ನಂಬರ್ ಇರ್ತದೆ, ಕಾಂಗ್ರೆಸ್ಗೆ 3 ನಂಬರ್ ದಾಟಿಬಿಟ್ಟಿರ್ತದೆ. ಹಂಗೆ ಕ್ಷೇತ್ರವಾರು ಕೂಡ ಬದಲಾವಣೆ ಆಗ್ತವೆ. ಕೌಂಟಿಂಗ್ ಮಾಡುವಾಗ ನಾವು ಸ್ವಲ್ಪ ಕಾಯಬೇಕಾಗ್ತದೆ. ಒಂದ್ಸಲ 60 ಬಂದಿದ ತಕ್ಷಣ ಬಹಳ ಮೇಲೆ ಎಗ್ರಿ ಮಾತಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಡಿಮೆ ಬಂದ ತಕ್ಷಣ ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯು ಟು ವೇಟ್ ಫಾರ್ ಪೇಷನ್ಸ್ಲಿ ಟು ವೇಟ್ ಫಾರ್ ಅನದರ್ 2 hours ಟೈಮ್, ಯು ವಿಲ್ ನೋ ಎವ್ರಿಥಿಂಗ್ ಅಂತ ಹೇಳ್ತೀನಿ. ನನ್ನ ಪಕ್ಷದ ವಿಚಾರ ಹೇಳಬೇಕು ಅಂದರೆ, ಕನ್ಸ್ಟ್ರಕ್ಟಿವ್ ಆಗಿ ಟುಗೆದರ್ ಆಗಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಹುಡ್ಡಾ ಇರ್ಬೋದು, ಶೈಲಜಾ ಮೇಡಮ್ ಇರ್ಬೋದು, ಸುರ್ಜಿವಾಲ ಅವರು ಇರ್ಬೋದು, ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮಗೆ ಬೂತ್ ಲೆವೆಲ್ ಬಂದಿರತಕ್ಕಂಥ ರಿಪೋರ್ಟು, ಬೂತ್ ಲೆವೆಲ್ ರಿಪೋರ್ಟ್ ಪ್ರಕಾರ ನಾವು 60ರಿಂದ 70 ಸೀಟು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಮಾಹಿತಿ. ಅದೇನು ಅಂತಕ್ಕಂಥದ್ದು ಈಗ ಗ್ರೌಂಡ್ ರಿಪೋರ್ಟ್ ರಿಯಾಲಿಟಿ. ಯಾಕಂದರೆ ಬೂತ್ ಪ್ರೆಸಿಡೆಂಟ್ಗಳು ಕೊಟ್ಟಿರ್ತಕ್ಕಂಥದ್ದು, ಎಕ್ಸಿಟ್ ಪೋಲ್ಗಳು ತದನಂತರ ಬಂದಿರತಕ್ಕಂಥದ್ದು. ಎಕ್ಸಿಟ್ ಪೋಲ್ಗಳು ಮತ್ತು ಬೂತ್ಗಳು ನೋಡಿದಾಗ ಅದೆಲ್ಲೋ ಒಂದು ಕಡೆ ಒಂದೇ ರೀತಿ ಇದ್ದ ಸಂದರ್ಭದಲ್ಲಿ ಕಾನ್ಫಿಡೆನ್ಸ್ ದಟ್ ವಿಲ್ ಕ್ರಾಸ್ 65 ಸೀಟ್ಸ್ ಅಂತ ಇರ್ತದೆ. ಅದೇ ರೀತಿ ಕಾಶ್ಮೀರಲ್ಲಿ ಕೂಡ ಅಲಯನ್ಸ್ ಪಾರ್ಟ್ನರ್ ಆಗಿ ಮೇಜರ್ ಶೇರು ಲೋಕಲ್ ಪಾರ್ಟಿ ಆಗಿರ್ತಕ್ಕಂಥ ನ್ಯಾಷನಲ್ ಕಾನ್ಫರೆನ್ಸ್ ಕೊಟ್ಟ ಸಂದರ್ಭದಲ್ಲಿ ನಾವು ಅಲಯನ್ಸ್ ಮಾಡ್ಕೊಂಡು ಮಾಡೋ ಸಂದರ್ಭದಲ್ಲಿ ಅಲ್ಲೂ ಕೂಡ ಸರ್ಕಾರ ಮಾಡತಕ್ಕಂಥ ವಿಪುಲವಾದ ಅವಕಾಶಗಳಿದೆ. ಹಾಗಾಗಿ ಇವೆಲ್ಲ ವಿಚಾರದಲ್ಲಿ ನನಗೆ ಆಮೇಲೆ ಇನ್ನೊಂದು DK ಶಿವಕುಮಾರ್ ನೆನಪಾಗ್ತಾರೆ. ಈಗ ಇನ್ನೊಂದು ವಿಚಾರ, 136 ಅಂದಿದ್ರು ಅವರು, 140 ಹೇಳಿದ್ರು, 136 ಅಂತ ಒಂದು ಸರ್ತಿ ಹೇಳಿದ್ರು, 136 ಕರೆಕ್ಟ್ ಬಂತಲ್ಲ. ಆಮೇಲೆ ಈಗ ಏನಾಗ್ತದೆ ಅಂತಂದ್ರೆ, ಈಗ ನೋಡಿ DK ಶಿವಕುಮಾರ್ ಬೇಕಾಗಿ ಹೇಳಿದಾಗ ಅದನ್ನ ಹೇಳೋಣ, ಅವ್ರು ಮಾತಾಡ್ತಾರೆ. 2 ವಿಚಾರಗಳ ಮೇಲೆ ಚುನಾವಣೆ ನಡೀತದೆ. ಡೀಟೇಲ್ ಆಗಿ ಮ್ಯಾನಿಫೆಸ್ಟೋಗಳ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ, ಟೈಮ್ ಸಾಲೋದಿಲ್ಲ. ಬದುಕು ಮತ್ತು ಭಾವನೆಗಳು,
BJP ಭಾಳ ನಿಪುಣರು ಏನಂತಂದರೆ ಭಾವನೆಗಳನ್ನೇ ಕೆರಳಿಸಿ ಚುನಾವಣೆ ಮಾಡ್ತಕ್ಕಂಥದ್ದು ಅವರ ಹವ್ಯಾಸ ಆಗಿರ್ತಕ್ಕಂಥದ್ದು. ಅದು ಧರ್ಮದ ಹೆಸರಲ್ಲಿರ್ಬೋದು, ರಾಷ್ಟ್ರೀಯತೆ ಹೆಸರಲ್ಲಿರ್ಬೋದು, ಅಥವಾ ಮಹಿಳೆಯರ ವಿಚಾರದಲ್ಲಿರ್ಬೋದು, ಅಥವಾ ಸೈನಿಕರ ವಿಚಾರದಲ್ಲಿರ್ಬೋದು, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಇಂಥ ಭಾವನಾತ್ಮಕ ವಿಚಾರಗಳ ಮೇಲೆ ಸ್ಕೋರ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು. ದಟ್ ಇಸ್ ದೇರ್ ಐಡಿಯಾಲಜಿ. ವಿ ಕೆನಾಟ್ ಸೇ ಎನಿಥಿಂಗ್, ವಿ ಕೆನಾಟ್ ಸ್ಟಾಪ್ ದೆಮ್. ಅವ್ರಿಗಿರ್ತಕ್ಕಂಥ ಫ್ರೀಡಮ್ ಅದು. ಅದನ್ನು ನಾವು ಬದುಕಿನ ವಿಚಾರ ಕಟ್ಕೊಂಡು ಸೋಲು ಗೆಲುವು ಏನಾದರೂ ಕೂಡ ಮಹಿಳೆಯರ ಸಬಲೀಕರಣ ಆಗಬೇಕು, ನಿರುದ್ಯೋಗ ಸಮಸ್ಯೆನ ಅಡ್ರೆಸ್ ಮಾಡಬೇಕು. ಈಗ ಹೇಳ್ತಾ ಇದ್ರು ಇಷ್ಟೊಂದು ದುಡ್ಡು ಕೊಟ್ಬಿಟ್ರೆ ಸರ್ಕಾರಗಳು ಹೆಂಗೆ ನಡಿಬೇಕು, ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, ಹಾಗೆ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ನಾನು ಹೇಳ್ತೀನಿ 3,71,000 ಕೋಟಿ ರೂಪಾಯಿ ಬಜೆಟಲ್ಲಿ 1,20,000 ಕೋಟಿ ರೂಪಾಯಿಗಳನ್ನ ಕೇವಲ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಶ್ವೇತಪತ್ರವನ್ನು ಬೇಕಾದ್ರೆ ಕೊಡ್ತೀವಿ, ಅವ್ರ ಅಸೆಂಬ್ಲಿಯಲ್ಲಿ ಕೇಳಿ. ಅದ್ರ ಜೊತೆಗೆ ಹೇಳ್ತೀವಿ 56,000 ಕೋಟಿ ಮಹಿಳೆಯರಿಗೆ ಮಾತ್ರ ಅಲ್ಲ, ಆ ಸಬಲೀಕರಣ ಗ್ಯಾರಂಟಿಗಳು ನೇರವಾಗಿ ಕೊಟ್ಟ ಸಂದರ್ಭದಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡಲಿ, ರಚನಾತ್ಮಕ ಉತ್ತರ ಕೊಡ್ತೀನಿ. ಆಂಕರ್ಗಳು ಹಿಂಗೆ ಕೇಳ್ಕೊಂಡ್ರೆ ಚೆನ್ನಾಗಿ ಉತ್ತರ ಕೊಡ್ತೀನಿ. ಪದೇ ಬದುಕು ಮತ್ತು ಭಾವನೆ ಅವ್ರು ಹೇಳೋದನ್ನ ನಾನು ಒಪ್ಪಲ್ಲ. ಯಾಕೆ ಗೊತ್ತಾ, ಭಾವನಾತ್ಮಕವಾಗೇ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಅಂತಕ್ಕಂಥದ್ದು ನಾನು ನಂಬಲ್ಲ. ಜನರು ಬದುಕನ್ನು ನೋಡ್ತಾರೆ, ಭಾವನೆಯನ್ನು ನೋಡ್ತಾರೆ. BJP ವಿಚಾರಕ್ಕೆ ಬಂದಾಗ ಇದೇ ವರ್ಕೌಟ್ ಆಗುತ್ತೆ ಅಂತಕ್ಕಂಥ ಆರೋಪವನ್ನು ಒಪ್ತೀರಾ ನೀವು? ನೋಡಿ, 2023 ಮೇನಲ್ಲಿ ಚುನಾವಣೆ ಇತ್ತು, 136 ಸೀಟ್ ಕಾಂಗ್ರೆಸ್ ಬಂತು. ಅವ್ರು ಹೇಳೋರೆಲ್ಲ ಬದುಕಿನ ಮೇಲೆ ನಾವು ಚುನಾವಣೆ ಮಾಡಿದ್ವಿ ಅಂತ ಹೇಳ್ತಾರೆ. 2024 ಮೇನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಅದು ಭಾವನೆ ಮೇಲೆ ಚುನಾವಣೆ ನಡೀತಾ, ಬದುಕಿನ ಮೇಲೆ ಚುನಾವಣೆ ನಡೀತಾ. ಈ ರಿಸಲ್ಟ್ ಎಷ್ಟು ಚೇಂಜಸ್ ಆಯಿತು? 9 ಸೀಟ್ ಅವ್ರಿಗೆ ಬಂದರು, 19 ಸೀಟ್ ನಾವು ಗೆದ್ವಿ. ಬದುಕ ಭಾವನೆನ ಅಲ್ಲಿ ಇದ್ದಿದ್ದು. ಬಟ್ ಓವರ್ ಆಲ್ ದೇಶದಲ್ಲಿ ನಂಬರ್ ಗೇನ್ ಆಯ್ತು ಸರ್. ಅಲ್ಲ ಮೇಡಮ್, ಓವರ್ ಆಲ್ ರೀಸನ್ ನಾವು ರೂಲಿಂಗ್ ಬಂದ್ವಿ. ಒಂದು ನಿಮಿಷ ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಬಂದರು. ಕಾಂಗ್ರೆಸ್ 44 ಇದ್ದಿತ್ತು, 99ಕ್ಕೆ ಬಂದು ನಿಲ್ತಾ ಅಷ್ಟೇ. ಬದುಕಿನ ಯಾಕೆ ಜನ ಇವ್ರಿಗೆ ಓಟ್ ಹಾಕ್ಲಿಲ್ಲ? ಯಾಕೆ ಒಂದು ನಿಮಿಷ ಇರ್ರಿ, ಯಾಕೆ ಕರ್ನಾಟಕದಲ್ಲಿ 28 ಗೆಲ್ಲಿಲ್ಲ? ಯಾಕೆ 9ಕ್ಕೆ ಬಂದಿದೆ? ಒಂದು ನಿಮಿಷ ಇರ್ರಿ, ಯಾಕೆ 9ಕ್ಕೆ ಬಂದು ನಿಂತೋಯ್ತು? ಮೇಡಮ್, ಬದುಕು ಭಾವನೆ ಎರಡು. ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ. ಬದುಕು ಭಾವನೆ ಬದುಕನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಾದ್ರೆ ಅಶ್ವಥ್ ನಾರಾಯಣ್ ಅವರೇ, 136 ಅಲ್ಲ ಗೆಲ್ಬೇಕಾಗಿದ್ದು, 224 ಗೆಲ್ಬೇಕಾಗಿತ್ತು. ಇನ್ನು 88 ಕ್ಷೇತ್ರದ ಜನರಿಗೆ ಹಾಗಾದ್ರೆ ಭಾವನೆ ಮುಖ್ಯ ಆಗೋಯ್ತು, ಇನ್ನು ಮಿಕ್ಕದವ್ರಿಗೆ ಬದುಕು ಮುಖ್ಯ ಆಯ್ತು. ಹಂಗ್ ಡಿಬೇಟೇ ಮಾಡಕ್ ಆಗಲ್ಲ ಸರ್. ಅದು ಇಲ್ಲ, ಬದುಕು ಮತ್ತು ಭಾವನೆ ಒಟ್ಟಿಗೆ ತಗೊಂಡಿರ್ತಾರೆ 136. ಸರ್ ನೋಡಿ, ನಾನು ಮಾತಾಡ್ತಾ ಇದ್ದೆ. ನೋಡಿ, ಲಾಸ್ಟ್ ಟೈಮು ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವು ಅಗ್ರೆಸಿವ್ ಆಗಿ JDS ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ವಿ. ಅಗ್ರೆಸಿವ್ ಆಗಿ JDS ಬರ್ತಾ ಇದೆ ಅಂತ. ಹಳೆ ಮೈಸೂರು ಭಾಗದಲ್ಲಿ ಏನಾಯಿತು, ಕಾಂಗ್ರೆಸ್ಗೆ ಓಟು ಸ್ಪ್ಲಿಟ್ ಆಯಿತು, JDS ಓಟು ಕಡಿಮೆ ಆಯಿತು. JDS ಲೀಡಿಂಗ್ ಓಟ್ಸ್ನೆಲ್ಲ BJP ಕಿತ್ಕೊಳ್ತು. ಇವ್ರು 136 ಬರೋಕ್ಕೆ ಅವಕಾಶ ಸಿಕ್ತಷ್ಟೇ ಹೊರತು. ಅದೇ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅಂಡ್ ಅಗೇನ್ ನಾನು ಅಲ್ಲಿಗೆ ಬರ್ತೀನಿ. ಅದೇ ಪಾರ್ಲಿಮೆಂಟ್ ಎಲೆಕ್ಷನ್ ಈ ತರದ ಸ್ಟ್ರಾಟಜಿಗಳೇ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲೂ ಆಗಿರಬಹುದು. ಅಲ್ಲಿನ ಆಂತರಿಕ ಪಾಲಿಟಿಕ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಶಂಕರ್ ಶೆಟ್ರೆ, ಆ ಥರದ್ದು ಕೆಲವು ವಿಚಾರಗಳು ನಾವು ಇಲ್ಲಿ ಕೂತ್ಕೊಂಡು ನಾವು ಮೇಲ್ಮೇಲೆ ಕಾಣ್ತಕ್ಕಂಥ ಕೆಲವು ಕಾರಣಗಳನ್ನ ಇಟ್ಕೊಂಡು, ಅಥವಾ ಕರ್ನಾಟಕದಲ್ಲಿ ಹೀಗಾಯ್ತು ಅದಕ್ಕೆ ಅಲ್ಲಿ ಹಾಗಾಯ್ತು ಅನ್ನೋದಕ್ಕಿಂತ ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ನ ಕೆಲವು ರೀಸನ್ಸ್ ಇರ್ತದೆ. ಮೇಜರ್ ಅಪ್ಸೆಟ್ ಅಂದರೆ ಈಗ ನಮಗೆ ಹರಿಯಾಣದಲ್ಲಿ ನೋಡ್ಬೋದು, ಒನ್ಸ್ ಅಗೇನ್ ಎಕ್ಸಿಟ್ ಪೋಲ್ ಫೇಲ್ಡ್ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಎಕ್ಸಿಟ್ ಪೋಲ್ ಫೇಲ್ಡ್ ಅಲ್ಲ, ಎಲ್ಲ ಎಕ್ಸಿಟ್ ಪೋಲ್ಗಳು ಸಪೋಸ್ ಇಫ್ ದಿರ್ ಇಸ್ ಟ್ರೆಂಡ್ ಕಂಟಿನ್ಯೂಸ್. ಮೋರ್ ಓವರ್ ಏನು ಗೊತ್ತು, ಎಲ್ಲೇ ಆದರೂ ಯಾರಿಗೂ 45-46 ಇದ್ದೇ ಮೆಜಾರಿಟಿ ಮಾರ್ಕಲ್ಲಿ, ಯಾರಿಗೂ 46 ಬರಲಿಲ್ಲ ಅಂದರೆ ಫಾರ್ಮೇಷನ್ ಗೌರ್ಮೆಂಟ್ ಬೈ ದಿ BJP ಇಸ್ ಮೋರ್ ದೆನ್ ದಿ ಕಾಂಗ್ರೆಸ್. ಯಾಕೆ ಗೊತ್ತಾ, INLD ಅವರು ಮೊದಲು ಅವರಿಂದ ಹುಟ್ಟಿದವರು. ಇಂಡಿಪೆಂಡೆನ್ಸ್ ಒಬ್ಬ ಗೋಪಾಲ್ ಖಂಡ್ ಅಂತ ಇದ್ದಾನೆ, ಅವನು ಆಲ್ರೆಡಿ ಇನ್ ಅಲಯನ್ಸ್ ವಿತ್ BJP. ನೋಡಿ, ನನ್ನ ಹತ್ರ 6-7 ಎಕ್ಸಿಟ್ ಪೋಲ್ ಇದೆ ಸರ್ ರೈಟ್ ನಾವು. ಅದೇ ಹೇಳಿದ್ದು ಲೋವೆಸ್ಟ್ ನೀವು ಇದಾಗುತ್ತೆ. ಇವರಿಗೆ 35 ಹೈಯೆಸ್ಟ್ ಇದ್ದಾರೆ. ಈಗ ಟ್ರೆಂಡ್ ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತದೆ. ಜಮ್ಮು ಅಂಡ್ ಕಾಶ್ಮೀರ ಬಿಡಿ, ಇನ್ನು ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರ ಉಂಟಲ್ಲ, ಅಲ್ಲಿ ಇಲೆಕ್ಷನ್ ಪಿಕ್ ವಿ ಕೆನಾಟ್ ಕಂಪೇರ್ ದಿ ಅದರ್ ಸ್ಟೇಟ್ಸ್ ಇಲೆಕ್ಷನ್ ವಿತ್ ಜಮ್ಮು ಅಂಡ್ ಕಾಶ್ಮೀರ. ಯಾಕಂದ್ರೆ ದಟ್ ಇಸ್ ವೆರಿ ಸ್ಟೇಟ್. ಜಮ್ಮು ಕಡೆಯಲ್ಲಿ ಹಿಂದೂ ಕಾನ್ಸಂಟ್ರೇಟೆಡ್ ಕ್ಷೇತ್ರ, ವೇರ್ ಕಾಶ್ಮೀರ ಮುಸ್ಲಿಂ 95% ಡಾಮಿನೇಟೆಡ್. ಇಲ್ಲಿ ಜಮ್ಮು ಏರಿಯಾದಲ್ಲಿ 43 ಸೀಟಲ್ಲಿ ಕೂಡ ಅಲ್ಲಿ 16 ಸೀಟ್ಗಳಲ್ಲಿ ಮೆಜಾರಿಟಿ ಮುಸ್ಲಿಮ್ಸ್ ಇರೋದು. ಯಾಕಂದ್ರೆ ಬಾರ್ಡರಿಂಗ್ ಟು ದಿ ಕಾಶ್ಮೀರ. ಅಲ್ಲಿ ಎಲ್ಲಿ ಗೊತ್ತಾ, ಅಲ್ಲಿ BJP ಸ್ಟಿಲ್ ವಿನ್ನಿಂಗ್ ಆಗಿ ಗೊತ್ತಾ, ಅಲ್ಲಿ ಮುಸ್ಲಿಮ್ಸ್ ಹೊಡೆದೋಗ್ತದೆ. NCP ಇದು NC ಮತ್ತೆ NC ಮತ್ತು ಕಾಂಗ್ರೆಸ್ ಅಲ್ಲಿ 6 ಜಾಗದಲ್ಲಿ ಫ್ರೆಂಡ್ಲಿ ಫೈಟ್ ಮಾಡ್ಕೊಂಡಿದ್ದಾರೆ. NC ಅಂಡ್ ಕಾಂಗ್ರೆಸ್. ಲಾಭ ಆಗುತ್ತೆ ಬಿಜೆಪಿಗೆ ಅಂತ ಅನ್ಕೊಳ್ತಾರೆ. ಡಿಲಿಮಿಟೇಷನ್ ಜಮ್ಮು ಅಲ್ಲಿ ಒಂದು 4 ಕ್ಷೇತ್ರ ಜಾಸ್ತಿ ಮಾಡಿದ್ದಾರೆ, ಆ ಕಡೆ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಜಾಸ್ತಿ ಸೀಟ್ ಜಮ್ಮು ಡಿಲಿಮಿಟೇಷನ್ ಲಾಭ ಆಗ್ತದೆ ಅಂತ ಇತ್ತು. ಯಾಕೆ ಲಡಖದ ಸೀಟ್ಗಳನ್ನು ಜಾಸ್ತಿ ಜಮ್ಮುಗೆ ತಂದುಬಿಟ್ರೆ, ಲಡಖನ್ನು ಬಿಟ್ಟು ಬಿಟ್ರೆ ಅಲ್ಲಿ ಹಾಗೆ. ಬಟ್ ಇದೇನು ಗೊತ್ತಾ, ಆ ರೀತಿ ಇರೋದ್ರಿಂದ
ಈ ಇವರಿಗೆ BJP ಅವರಿಗೆ ಅಲ್ಲಿ ಫಾರ್ಮೇಷನ್ ಮಾಡುವ ಗೌರ್ಮೆಂಟ್ ಚಾನ್ಸಸ್ ಎಲ್ಲ ರಿಮೋಟ್ ಚಾನ್ಸಸ್. ಇವ್ರು ಏನಾದ್ರು ಮಾಡ್ಬೇಕು ಹಿಂದೆ ಮಾಡಿದ್ರು. ಒಂದ್ಸಲ ನ್ಯಾಷನಲ್ ಕಾನ್ಫರೆನ್ಸ್ ಒಟ್ಟಿಗೂ ಹೋಗಿದ್ದಾರೆ BJP ಒಟ್ಟಿಗೂ ಹೋಗಿದ್ದಾರೆ. ಹಾಗಾಗಿ ಇವರಲ್ಲಿ ಆದ್ರೂ ಕಾಂಗ್ರೆಸ್ ಗೌರ್ಮೆಂಟ್ CM ಅಂತ ಆಗುದಿಲ್ಲ. ಈ ಸಲ ಅವರಿಂದ ಹಿಂದೂ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಹಿಂದೂ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರಂತೆ. ಇದೆಲ್ಲ ಕನಸು, ಸಾಧ್ಯನೇ ಇಲ್ಲ ಹಿಂದೂವನ್ನು ಚೀಫ್ ಮಿನಿಸ್ಟರ್ ಮಾಡ್ಲಿಕ್ಕೆ. ಅಲ್ಲಿ ಮೋಸ್ಟ್ ಆಫ್ ದಿ ಇಂಡಿಪೆಂಡೆನ್ಸ್ ಗೆಲ್ಲುವವರು ಯಾವಾಗ ಗೊತ್ತಾ, ಈ ಕಾಶ್ಮೀರ ಕಡೆಯಿಂದ ಬರೋದು. ಈಗ ಲೋನ್ ಪಾರ್ಟಿ ಮತ್ತೆ ಇಂಜಿನಿಯರ್ ರಶೀದ್ ಆ ಪಾರ್ಟಿ ಅವ್ರಿಗೆ ಆಡಳಿತ. ಇಂಜಿನಿಯರ್ ರಶೀದ್ 2 ಲಕ್ಷ ಓಟಲ್ಲಿ ಉಮರ್ ಅಬ್ದುಲ್ಲಾ ಸೋಲಿಸಿದವರು 2 ಲಕ್ಷ ಓಟಲ್ಲಿ. ಸೊ ವೆರಿ ಪವರ್ಫುಲ್. ಜೈಲಲ್ಲಿ ಇದ್ದವನು ಹೊರಬಿಟ್ಟಿದ್ದಾರೆ. ಇದು ನಮ್ಮ ವೋಟ್ ಕಟ್ಟಿಂಗ್ ದೊಡ್ಡ ಗಲಾಟೆ ಆಯ್ತಾಗ ಬೇಕಂತ ಅವ್ರು ಜೈಲಿಂದ ಹೊರಗೆ ಬಿಟ್ಟರು BJP ಅವರು. ಯಾಕಂದ್ರೆ ನಮ್ದು ವೋಟ್ ಕಟ್ ಮಾಡಲಿ ಅಂತೆಲ್ಲ ಗಲಾಟೆ ಆಯ್ತು. ವಾಟ್ ಎವರ್ ಇಟ್ ಮೇ ಬಿ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ BJP ಅವರಿಗೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಸೋಫಾರ್ ಜಮ್ಮು ಅಂಡ್ ಕಾಶ್ಮೀರ್ ಹಿಸ್ಟ್ರಿಯಲ್ಲಿ ಲಾಸ್ಟ್ 21st ಸೆಂಚುರಿಯಲ್ಲಿ 21st ಸೆಂಚುರಿ ಅಂದರೆ 2001 ಇಲ್ಲಿ ತನಕ ಯಾವ ಸೀಟು ಯಾವ ಪಾರ್ಟಿ ಕೂಡ ಸಿಂಗಲ್ ಪಾರ್ಟಿ 28 ಸೀಟನ್ನು ದಾಟಿ ಆಗಲಿಲ್ಲ. ಈ ಸಲ BJP ಬೇರೆ ಯಾರೂ ಸಪೋರ್ಟ್ ಮಾಡೋರಿಲ್ಲ. ಸೊ BJP ಅಲ್ಲಿ ಫಾರ್ಮೇಷನ್ ಗವರ್ಮೆಂಟ್ ಇಸ್ ವೆರಿ, ಬಟ್ 24 ಇಸ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್ ಫಾರ್ ದ BJP ಅಕಾರ್ಡಿಂಗ್. ಯಾಕಂದ್ರೆ ಅವ್ರು ಜಮ್ಮು ರೀತಿಯಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಅವರು ಎಲ್ಲಿ 43 ಸೀಟ್ಸ್ ಜಮ್ಮು, ಅದರಲ್ಲಿ 16 ಸೀಟ್ ಮುಸ್ಲಿಂ ಡಾಮಿನೇಟೆಡ್ ಜಮ್ಮಲ್ಲಿ. ಈ ವಾದವನ್ನ ನಾಗರಾಜ್ ಯಾದವ್ ಅವರು ಒಪ್ಪಲ್ಲ ಅಂತ ನಾನು ಆರ್ಟಿಕಲ್ 370 ಎಲ್ಲ ತೆಗೆದ ಮೇಲೆ ನೀವು ನಿಮ್ಮನ್ನ ಜನ ಒಪ್ಪಬೇಕಾಗಿತ್ತು, ಜನ ನಿಮ್ಮನ್ನು ಗೆಲ್ಲಿಸಬೇಕಾಗಿತ್ತು, ಬಹುಮತ ಬರಬೇಕಾಗಿತ್ತು ಅಂತ ಅವ್ರ ವಾದ. ನಾನು ಹೇಳ್ತೀನಿ ಆರ್ಟಿಕಲ್ 370 ಮತ್ತು ಸ್ಟೇಟ್, ನನ್ನ ಪ್ರಕಾರ ಆರ್ಟಿಕಲ್ 370 ಯಾರು ಏನು ಮಾಡ್ಲಿಕ್ಕೆ ಹೋದ್ರೆ ಸುಪ್ರೀಂ ಕೋರ್ಟ್ ಅಲ್ಲೇ ಜಡ್ಜ್ಮೆಂಟ್ ಆಗಿದೆ ಇಟ್ ಈಸ್ ಕರೆಕ್ಟ್ ಅಂತ. ಇಟ್ ಕ್ಯಾನಾಟ್ ಬಿ ಇಂಪ್ಲಿಮೆಂಟೆಡ್ ಚೆಕ್. ಸ್ಟೇಟ್ ವುಡ್ ಕೊಡಬೇಕಂತ ಪ್ರಶ್ನೆ ಬಂದು ನಾನು ಫಸ್ಟ್ ಆಗಿ ಹೇಳ್ತಾರೆ ಸ್ಟೇಟ್ ವುಡ್ ಕೊಡಲೇಬೇಕು ಜಮ್ಮು ಅಂಡ್ ಕಾಶ್ಮೀರಕ್ಕೆ. ದೇಶ ಮುನ್ನಡಿಬೇಕು, ರಾಜ್ಯ ಮುನ್ನಡಿಬೇಕು. ನೀವು ರಾಜ್ಯ ಇದ್ದದನ್ನೊಂದು ನಾನು ಆಗಾಗ ನರೇಂದ್ರ ಮೋದಿ ಅವರು ಹೇಳಿದಾರಲ್ಲ ಸ್ಟೇಟ್ ವುಡ್ ಕೊಡ್ತೀವಿ, ಸ್ಟೇಟ್ ವುಡ್ ಕೊಡಬೇಕು. ಅದು ನಿಜವಾಗಿ ಇಲೆಕ್ಷನ್ ಅಂತ ಕೊಡಲೇ ಫಸ್ಟ್ ವರ್ಕ್ ಶುಡ್ ಬಿ ಡನ್ ಬೈ ಸ್ಟೇಟ್ ವುಡ್ ಕೊಡಲೇಬೇಕು. ಜಮ್ಮು ಅಂಡ್ ಕಾಶ್ಮೀರ ತುಂಬ ವಿಶಾಲವಾದ ಏರಿಯಾ. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾಕೆ ಗೊತ್ತಾ, ಯೂನಿಯನ್ ಟೆರಿಟರಿ ಅವರು ಸ್ಟೇಟಿಗೆ ಡಿಫರೆನ್ಸ್ ಇದೆ. ಲೆಫ್ಟಿನೆಂಟ್ ಗವರ್ನರ್ ವೆರಿ ಮೋರ್ ಪವರ್ಫುಲ್. ಏನಿದ್ರು ಅವನ ಹತ್ರ ಹೋಗ್ಬೇಕು ಇವರು ಗವರ್ಮೆಂಟ್ನವರು. ಆಕ್ಚುಲಿ ರೆಕಮೆಂಡೇಶನ್ ಅವನು ಹೇಳಿದಾಗೆ ನಡಿಬೇಕು. ಈಸ್ ಮೋರ್ ಪವರ್ಫುಲ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್. ಅದಕ್ಕಾಗಿ ಕಾಟ ಕೊಟ್ಟಿರೋದೆಲ್ಲ ನೋಡಿದೀವಿ ನಾವು. ಅಲ್ಲ ಡೆಲ್ಲಿಯಲ್ಲಿ ಅದಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇರೋದು ನಮಗೆ ಸ್ಟೇಟ್ ವುಡ್ ಕೊಡಿ, ಸ್ಟೇಟ್ ವುಡ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಸ್ತೇವೆ ಅಂತ ಹೇಳ್ಕೊಂಡು. ಸೊ ದಿಸ್ ಇಸ್ ದಿ ಫ್ಯಾಕ್ಟ್. ಸೊ ಈಗ ಹರಿಯಾಣ ಇಲೆಕ್ಷನ್ ಬರುವಾದ್ರೆ ನಿಜವಾಗಿಯೂ 37-42 ಇಟ್ ವೆರಿ ಸರ್ಪ್ರೈಸಿಂಗ್. ಒನ್ಸ್ ಅಗೇನ್ ಅಟರ್ಲಿ ಫೇಲ್ಡ್ ಎಕ್ಸಿಟ್ ಪೋಲ್ ಅಷ್ಟೇತಲ್ಲ. ನಾನು ಹೇಳ್ತೇನೆ ಕಾಂಗ್ರೆಸ್ ಸೋತಲ್ಲ. ಅಲ್ಲ ಇಲ್ಲಿ ಕೇಳಿ, ಕಾಂಗ್ರೆಸ್ ಮಾತ್ರ ಸೋತಲ್ಲ, ಎಕ್ಸಿಟ್ ಪೋಲ್ ಕೂಡ ಸೋತಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಹಂಗೆ ಆಗಿದ್ದಲ್ವಾ ಎಕ್ಸಿಟ್ ಪೋಲ್ಗಳು. BJPಗೆ ಸಿಂಗಲ್ ಪಾರ್ಟಿಗೆ 400 ಕೊಟ್ಟಿದ್ರು. ಅದು ಏನು ಒಬ್ಬ ನಾನು 400 ಕೊಟ್ಟರೆ ಮತ್ತೊಬ್ಬ 410 420 ಕಾಂಪಿಟೇಷನ್ ಅಲ್ಲಿ. ಇಲ್ಲಿ ಸಾಗನೆ 55ಕ್ಕಿಂತ ಕಮ್ಮಿ ಯಾರೂ ಕೊಟ್ಟಿಲ್ಲ. 55 ನೋಡಿ 37 ಬಂದೆ. ಈ BJP ಯಾರಿಗೂ ಎಕ್ಸಿಟ್ ಪೋಲ್ ಯಾರು ನಂಬಲ್ಲ ಬಿಡಿ. ಅಲ್ಲ ಇನ್ಮೇಲೆ ಎಕ್ಸಿಟ್ ಪೋಲ್ ಲಾಸ್ಟ್ ಇಸ್ ರಿಲೆವೆನ್ಸ್, ಲಾಸ್ಟ್ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ. ಅಲ್ಲ ಇಲ್ಲದ ಲೆಕ್ಕ ಹಾಕೊಳ್ಳಿ, ಏನು ಆಶ್ಚರ್ಯ. ಬಟ್ ಎಕ್ಸಿಟ್ ಪೋಲ್ಗಳು ಏನ್ ಮಾಡ್ತವೆ ಅಂತಂದ್ರೆ, ಎಕ್ಸಿಟ್ ಪೋಲ್ ಆದ ದಿವಸದಿಂದ ಕೌಂಟಿಂಗ್ ಆಗೋ ದಿನದ ತನಕ ಒಂದ್ ರೀತಿ ಒಂದು ಪಾರ್ಟಿ ಅವರಿಗೆ ಒಂದು ಖುಷಿ ಬಿಡ್ತಾರೆ. ಮಮತಾ ಅಲ್ಲ ಒಂದು ವಿಷಯ ಹೇಳ್ತೇನೆ, ಎಕ್ಸಿಟ್ ಪೋಲ್ ಮಾತಾಡ್ಕೊಂಡು ಫಿಗರ್ ಕೊಡ್ತಾ ಇರೋದು. ಯಾಕಂದ್ರೆ ಒಬ್ರು ಈ ಫಿಗರ್ ಕೊಟ್ಟಿದ್ದಾರೆ ಹೇಳಿ, ಒಬ್ಬಾದ್ರೂ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಮಾತಾಡ್ಕೊಂಡು ಫಿಗರ್ ಕೊಡ್ತಾರೆ ಅಂತ. ಒಂದು ಹೇಳಿ ಸರ್, ಈಗ ನಾವು ಈಗೊಂದು ಅರ್ಧ ಗಂಟೆ ಆಯ್ತಾ ಈ ಟ್ರೆಂಡ್ ಚೇಂಜ್ ಆಗಿ, ಅಲ್ಲಿ ತನಕ ಎಕ್ಸಿಟ್ ಪೋಲ್ಗಳ ನಂಬರ್ ಇತ್ತಲ್ಲ ಸರ್. ಇಲ್ಲಿ ಕೇಳಿ ಅದು ಹೇಳ್ತೇನೆ ಅರವಿಂದ್, ಸಮ್ ಟೈಮ್ಸ್ ಉಂಟಲ್ಲ ಹಿಂದೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇವನ್ TV ಚಾನೆಲ್ಸ್ಗಳಾಗ ಉಂಟಲ್ಲ ಎಕ್ಸಿಟ್ ಪೋಲ್ ಫಿಗರ್ ಅನ್ನು ನಾವು ಮುಂದೆ ಫಿಗರ್ ಹಾಕ್ತಾ ಹೋಗ್ತಾರೆ. ಅಲ್ಲಿ ರಿಯಲ್ ಕೌಂಟಿಂಗ್ ಸ್ಟೇಜ್ ಅಲ್ಲಿ ನಮಗೂ ಇದೆಲ್ಲ ಎಕ್ಸ್ಪೀರಿಯನ್ಸ್. ಸತ್ತಾ ಬಜಾರ್ದು ರಿಸಲ್ಟ್ ಟ್ರೆಂಡ್ ಸರಿ ಅಂತ. ಈ ಸಲ ಸಟ್ಟ ಬಜಾರ್ ಆಲ್ಸೋ ಹರಿಯಾಣದಲ್ಲಿ ಸಟ್ಟ ಬಜಾರ್ has given 60. ಸಟ್ಟ ಬಜಾರ್ ಹರಿಯಾಣದಲ್ಲಿ ಸಟ್ಟ ಬಜಾರ್ ಅವರು 60 ಕೊಟ್ಟಿದ್ದಾರೆ. ಅಗೇನ್ ದೇ ಫೇಲ್ಡ್. ಸಟ್ಟ ಬಜಾರ್ ಇಲ್ಲಿ ಕೇಳಿ ಮಮತಾ, ಇಲ್ಲೆಲ್ಲ ಅರವಿಂದ್ ಶೇರ್ ಮಾರ್ಕೆಟ್ ವಿಚಾರದಲ್ಲೂ ಕೂಡ ಅರವಿಂದ್ ಇಲ್ಲೆಲ್ಲ ನಾವು ಬಾಯಲ್ಲಿ ಮಾತಾಡ್ತೇವೆ. ಸಟ್ಟ ಬಜಾರ್ ಕ್ರೋರ್ಸ್ ಆಫ್ ರುಪೀಸ್ ಟರ್ನೋವರ್ ದುಡ್ಡು ಇಟ್ಕೊಂಡು ಮಾತಾಡ್ತೇವೆ. ನಮ್ಗೆ ಗಳಿಸುವುದಿಲ್ಲ ನಾವು. ದಟ್ ಇಸ್ ಎ ಬಿಸ್ನೆಸ್ ಆಂಗಲ್. ಬಿಸ್ನೆಸ್ ಆಂಗಲ್ ನಲ್ಲಿ ನೋಡ್ಬೇಕಲ್ಲ ಸರ್ ನಾವು. ಅದು ಬಿಸ್ನೆಸ್. ಅವ್ರು ದುಡ್ಡು ಇಟ್ಕೊಂಡು ಮಾತಾಡೋರು, ನಮ್ದು ಏನಿಲ್ಲ, ದುಡ್ಡು ಇಟ್ಕೊಂಡು ಬಾಯಲ್ಲಿ ಮಾತಾಡ್ತಾನೆ ಹೋಗುದು ನಾವೆಲ್ಲ ಸೇರ್ಕೊಂಡು ಇಲ್ಲಿ. ಅರ್ಥ ಆಯ್ತಲ್ಲ. ಬಟ್ ಅವ್ರು ಎಷ್ಟು ಕಳ್ಕೊಳ್ತಾರೋ 60 is the figure for the ಸಟ್ಟ ಬಜಾರ್. ಬಟ್ ನಾವು ನೋಡಿ ಸರ್, ನೀವು ಹಿಂಗಂತಿರಲ್ಲ ಸರ್. ಈಗ ನಾವು ನಮ್ದೆಲ್ಲ ಪ್ರಾದೇಶಿಕ ಚಾನೆಲ್ಗಳು, ಈಗ ನಾವು ಕರ್ನಾಟಕ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವೆಲ್ಲ ಒಂದು ಅಂದಾಜು ಗೊತ್ತಿರಲ್ವಾ ಸರ್ ನಮ್ಗೆ ಏನ್ ನಡೀತಾ ಇದೆ, ಯಾವ ಜಿಲ್ಲೆನಲ್ಲಿ ಯಾವ ಕ್ಷೇತ್ರದಲ್ಲಿ ಅಲ್ಲಿ ಏನಾಗಿದೆ, ಕ್ಯಾಂಡಿಡೇಟ್ ಯಾರು ಪರವಾಗಿದ್ದಾರೆ, ಜನ ಅಲ್ಲಿ ಏನ್ ನೋಡ್ತಾರೆ, ಯಾವ ಅಂಶ ನೋಡ್ತಾರೆ, ನಮಗೆ ಗೊತ್ತಿತ್ತು. ಈ ಪಾರ್ಲಿಮೆಂಟ್ ಎಲೆಕ್ಷನ್ 28ರಲ್ಲಿ ಹೆಚ್ಚು ಕಡಿಮೆ ನಮಗೆ ಆಲ್ಮೋಸ್ಟ್ ಎಲ್ಲ ರಿಸಲ್ಟು ಗೊತ್ತಿತ್ತಪ್ಪ. ಅದು ಗೊತ್ತಾಗ್ತದೆ. ಎಲ್ಲ ಸರ್ಪ್ರೈಸಿಂಗು. ಚಾಮರಾಜನಗರದ ಒಂದ್ಸತಿ ಶ್ರೀನಿವಾಸ್ ಪ್ರಸಾದ್ ಬರೀ 800 ಹೋಟೆಲ್ ಗೆದ್ದಿದ್ರು ಧ್ರುವನಾರಾಯಣ್ ವಿರುದ್ಧ. ಅಂಥದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರ್ಬೋದು ನಾವು. ಬಟ್ ಆಲ್ಮೋಸ್ಟ್ ಇದನ್ನ ಇದು ಅಲ್ಲ, ನಮ್ಮ ಇಲ್ಲಿ ಕರ್ನಾಟಕ ಎಲೆಕ್ಷನ್ ಟ್ರೆಂಡ್ ಎಕ್ಸಿಟ್ ಪೋಲ್ ಅಶ್ವಥ್ ನಾರಾಯಣ್ ಅವರು ಹೇಳ್ತಾರೆ ಎಕ್ಸಿಟ್ ಪೋಲ್ ಬಗ್ಗೆ. ಹಾಗಾದ್ರೆ ಅಲ್ಲ, ಎಕ್ಸಿಟ್ ಪೋಲ್ ಬಗ್ಗೆ ನೋಡಿ, ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಅದ್ರದ್ದು ಏನೋ ಒಂದು ರೀತಿ ವಿಶ್ವಾಸ.
ಈಗ ಶಂಕರ್ ಶೆಟ್ಟಿ ಹೇಳಿದಂಗೆ ಚುನಾವಣೆಯಲ್ಲಿ ಸೋಲು ಗೆಲುವು ಹೆಂಗಿದೀವ ಎಕ್ಸಿಟ್ ಪೋಲ್ ಸೋತಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಸೋತಿದೆ, ಈ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಸೋತಿದೆ. ಇದು ನಂಬಲಿಕ್ಕೆ ಆಗಲ್ಲ. ಇಲ್ಲ ಶಂಕರ್ ಶೆಟ್ಟಿ ಹೇಳಿದಾಗೆಲ್ಲ ಏನ್ ಮಾತಾಡ್ಕೊಂಡು ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಡ್ತಾರ ಕೊಟ್ಟಿದ್ದಾರೆ 10-12 ಎಕ್ಸಿಟ್ ಪೋಲ್ಗಳು ಬಂದಿವೆ. ಒಂದಾದ್ರೂ ಈ ತರ ಅಟ್ಲೀಸ್ಟ್ ಮಾರ್ಜಿನಲ್ ಕೊಡುವಂತದ್ದು ನೋಡಿದ್ವಿ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಡೆಫಿನೇಷನ್ ಉಂಟು. ದೇರ್ ಆರ್ 3 ಟೈಪ್ಸ್ ಆಫ್ ಲೈಸ್ ಅಂತ ಹೇಳ್ತಾರೆ. ಒನ್ ಇಸ್ ಡ್ಯಾಮ್ ಲೈ, ಅದರ ಲೈ, ಥರ್ಡ್ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ವರ್ಸ್ಟ್ ಲೈ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ ದೇರ್ ಆರ್ 3 ಟೈಪ್ಸ್ ಆಫ್ ಲೈಸ್. ಒನ್ ಇಸ್ ಡ್ಯಾಮ್ ಲೈ, ಸೆಕೆಂಡ್ ಇಸ್ ಲೈ, ಥರ್ಡ್ ಒನ್ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಅಂದ್ರೆ ವರ್ಸ್ಟ್ ವರ್ಸ್ಟ್ ಅಂತ ಅಂದ್ರೆ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ನಂಬರ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸುಳ್ಳಿನ ಬಗ್ಗೆ ವಿಚಾರಣೆ ಗೊತ್ತಿಲ್ಲ ಅಲ್ಲ, ಲೆಕ್ಕ ಹಾಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಿಟ್ ಪೋಲ್ ಇಸ್ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕ್ಸ್. ಹೌದಲ್ಲ, ಸ್ಯಾಂಪಲ್ ಅಲ್ಲ. ಬಟ್ ನಾವು ಮಾತಾಡ್ಕೋತೀವಪ್ಪ. ಈಗ ಆರಂಭದಲ್ಲಿ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಆದ ಆರಂಭದಲ್ಲಿ 1 ಅವರ್ ನಲ್ಲಿ ಯಾವಾಗ ಟ್ರೆಂಡ್ ನಂಬರ್ ಬಂತು, ನಾವು ಡೆಲ್ಲಿ ಪಾರ್ಟಿ ಆಫೀಸ್ ತೋರಿಸ್ಲಿಲ್ವಾ? ಡೆಲ್ಲಿ ಪಾರ್ಟಿ ಆಫೀಸ್ ಅಲ್ಲಿ ಸ್ವೀಟ್ ಹಂಚ್ಕೊಂಡು, ಬಟ್ ಆ ನಂಬರ್ಗಳು ಮಾತ್ರ ರಾಂಗ್ ಅಂತ. ಎಲ್ಲ ಒಂದ್ ಕಡೆ ಈಗ ಪ್ರಶ್ನಾರ್ಥಕ ಚಿಹ್ನೆ ಇರೋದು ಎಕ್ಸಿಟ್ ಪೋಲ್ಸ್ ಗಳಿಗೆ ಎಷ್ಟು ನಿಖರತೆ ಇದೆಯೇ ಇಲ್ಲ ಅಂತಕ್ಕಂಥದ್ದು ಆಲೋಚನೆ ಮಾಡ್ತಾರೆ ಜನ. ಈಗ ದಟ್ ಇಸ್ ಅಂಡರ್ ಡೌನ್ ಟ್ರೆಂಡ್. ಯಾವಾಗ್ಲೂ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಕ್ ಬರೋದಿಲ್ಲ. ಮೋಸ್ಟ್ ಆಫ್ ಟೈಮ್ಸ್ ಆಗುತ್ತದೆ ಒಂದ್ಸಲಿ. ಅದ್ರಲ್ಲಿ ಯಾವ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರ್ತದೋ. ಬಟ್ ಜನಗಳು ಯಾವ ಥರ ಈಗ ಏನು ಮಾಡ್ತಾರೆ, ಯಾವುದೋ ಒಂದು ಪಾರ್ಟಿಗೆ ಹಾಕಿ ಹೊರಗಡೆ ಬಂದ ತಕ್ಷಣ ಬೇಕಂತ ಅದನ್ನ ಹೇಳಲ್ಲ, ಉಲ್ಟಾ ಹೇಳಿರ್ತಾರೆ. ಅದ್ರ ಮೇಲೆ ಅವರು ಆಮೇಲೆ ಪೊಲಿಟಿಕಲ್ ಲೀಡರ್ಸ್ಗಳು ಅವ್ರವ್ರ ಪಾರ್ಟಿಗೆ ತಕ್ಕಂತೆ ಮಾತಾಡ್ತಾರೆ ಸರ್. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಶುರು ಇದ್ದಾಗ ಯಡಿಯೂರಪ್ಪನವ್ರು 28 ಗೆಲ್ತೀವಿ, 28 ಆ ನಂಬರ್ನ ನಾವು ಮೀಡಿಯಾದಲ್ಲಿ ಹಾಕಕ್ಕಾಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕರ್ನಾಟಕದಲ್ಲಿ ಯಾಕೆ ಗೆಲ್ಲಲಿಲ್ಲ, ಭಾವನಾತ್ಮಕ ವಿಚಾರಗಳು ಅದೆಲ್ಲ ಮಾತಾಡಿದ್ರು. ಇಟ್ಸ್ ಎ ಪೊಲಿಟಿಕಲ್ ರೈಟ್ ಫಾರ್ ಹಿಮ್ ಟು ಕ್ವೆಶ್ಚನ್ ಮೀ, ಅಗ್ರೀಡ್. ಬಟ್ ನಾವು ಒಂದಿರೋದು 9 ಸೀಟ್ಗೆ ಹೋಗಿದ್ದೀವಿ, ಅವ್ರು 27 ಇರೋದು 19 ಬಂದವರಂದ್ರೆ ರಿಜೆಕ್ಟೆಡ್ ಯು ಅಂತ ತಿಳ್ಕೊಬೇಕು. ಅವರವರ ಲೆಕ್ಕಾಚಾರದಲ್ಲಿ ಇದ್ದೇ ಇರುತ್ತೆ.